ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವುದು, ಎಷ್ಟೆಷ್ಟು ಇರಬೇಕು, ಎಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹತ್ತಿರದಲ್ಲೇ ಇದೆ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲನೂ ಕೂಡ ತೊಗೊಂಡು ರೆಡಿ ಮಾಡಿ ಇಟ್ಕೋಬೇಕಲ್ವಾ. ಕೆಲವರು ಈಗಾಗಲೇ ತೊಗೊಂಡಿರ್ತೀರ, ಅದನ್ನು ನೀವು ಯೂಸ್ ಮಾಡ್ಬೋದು. ಹೊಸದಾಗಿ ಈ ವರ್ಷದಿಂದ ಹಬ್ಬ ಮಾಡ್ತಾ ಇರೋವಂಥವ್ರು ಈ ವಸ್ತುಗಳನ್ನ ತೊಗೊಳ್ಳೇಬೇಕು. ಬನ್ನಿ, ನಾನು ಯಾವುದೆಲ್ಲ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ, ಯಾವ ರೀತಿ ಹಬ್ಬ ಮುಗಿದ್ಮೇಲೆ ಕೂಡ ನಾವು ಅದನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೋಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೆಳ್ಳಿ ಕಾಲುಂಗುರ, ಇದನ್ನು ಕೂಡ ಲಕ್ಷ್ಮೀ ಪೂಜೆಗೆ ಇಡಲೇಬೇಕು. ಯಾಕಂದರೆ ಈಗ ಕಳಸಕ್ಕೆ ನಾವು ಅರಿಶಿಣ ಕೊಂಬಾಗಲಿ ಅಥವಾ ಚಿನ್ನದ ಮಾಂಗಲ್ಯನೇ ನಾವು ಹಾಕ್ತೀವಿ ಅಂದರೂ ಕೂಡ ನಾವು ತಟ್ಟೆನಲ್ಲಿ ಮಡ್ಲಕ್ಕಿ ಎಲ್ಲ ಏನು ಇಡ್ತೀವಲ್ಲ, ಅದ್ರ ಜೊತೆಗೆ ನಾವು ಕಾಲುಂಗುರ ಕೂಡ ಇಡಲೇಬೇಕು. ಹಾಗಾಗಿ 2 ಕಾಲುಂಗುರ ತೊಗೊಂಡಿದ್ದೀನಿ. ಈ ರೀತಿ ನಾವು ತೊಗೊಳ್ಳೋದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ರೆ ಪ್ರತಿ ವರ್ಷ ಅದನ್ನೇ ನಾವು ಯೂಸ್ ಮಾಡ್ಬೋದು. ಇನ್ನು ಅಮ್ಮನ ಮೊಗಸಿರಿಗೆ ಹಾಕುವಂಥ ಮೂಗುತಿ, ನಮ್ಮನೇಲಿರುವಂಥ ಲಕ್ಷ್ಮೀ ಮೊಗಸಿರಿಗೆ 2 ಕಡೆ ಮೂಗು ಚುಚ್ಚಿಸಿದ್ದೀವಿ. ಹಾಗಾಗಿ 2 ಕಡೆಗೂ ಕೂಡ ಮೂಗುತಿ ಹಾಕಿದ್ದೀನಿ. ತುಂಬ ಸಣ್ಣದಿರುತ್ತಲ್ವ, ತೊಳಿವಾಗ ಏನಾದರೂ ಮುರಿದು ಹೋದರೆ ಅಂಥೇಳಿ ಒಂದು ಮೂಗುತಿನ ಎಕ್ಸ್ಟ್ರಾ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ. ಮತ್ತು ಇನ್ನೊಂದು ಇದು ಆರ್ಟಿಫಿಷಿಯಲ್ ಮೂಗುತಿ. ವರಮಹಾಲಕ್ಷ್ಮಿ ಎಲ್ಲ ಕೂರಿಸ್ತೀವಲ್ಲ, ಅಂಥ ಸಮಯದಲ್ಲಿ ಮೊಗಸಿರೆ ಅಲಂಕಾರಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ನಾನು ಒಂದೊಂದು ಸಲ ಹಾಕಿರ್ತೀನಿ, ಒಂದೊಂದು ಸಲ ಹಾಕಿರೋದಿಲ್ಲ. ಆದರೂ ಅದನ್ನು ಜೋಪಾನವಾಗಿ ಎತ್ತಿಟ್ಟಿರ್ತೀನಿ. ಹಾಗೆಯೇ ಇನ್ನು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಯಾವುದೆಲ್ಲ ಇಟ್ಕೋಬೇಕು ಅನ್ನೋದನ್ನು ಕೂಡ ಇವಾಗ ಹೇಳ್ತೀನಿ ನೋಡಿ. ಯಾಕಂದರೆ ಕೆಲವರು ಶ್ರೀಫಲ ಅಂದರೆ ಯಾವುದು, ಹೇಗಿರುತ್ತೆ, ಗುಂಡಡಿಕೆ ಅಂದರೆ ಯಾವ ಥರ ಇರುತ್ತೆ, ಕೆಲವ್ರ ಕಡೆ ಬಿಳಿ ಅಡಿಕೆ ಸಿಗುತ್ತೆ, ಕೆಲವ್ರ ಕಡೆ ಅದು ಬಣ್ಣ ಕಟ್ಟಿರುವಂಥ ಅಡಿಕೆ ಸಿಗುತ್ತೆ, ಯಾವುದನ್ನು ಉಪಯೋಗಿಸ್ಬೇಕು ಅಂತೆಲ್ಲ ಕೇಳ್ತಾ ಇರ್ತೀರ. ಇವತ್ತು ಎಲ್ಲದಕ್ಕೂ ನಿಮಗೆ ಉತ್ತರ ಸಿಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಶ್ರೀಫಲ ಅಂದರೆ ಈ ರೀತಿ ಇರುತ್ತೆ, ತುಂಬ ಸಣ್ಣ ತೆಂಗಿನಕಾಯಿ. ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಇದನ್ನು ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ಳೇಬೇಕು. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಅಲ್ಲದೆ ಈಗ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾನು ಇದನ್ನೆಲ್ಲ ಗ್ರಂಥಿಗೆ ಅಂಗಡಿನಲ್ಲೇ ತೊಗೊಂಡಿರೋದು. ಸುಮಾರು ವರ್ಷ ಆಗಿದೆ, ಅಂದರೆ ಒಂದು 5-6 ವರ್ಷನೇ ಆಗಿದೆ. ಯಾವುದೇ ವಸ್ತು ಆದರೂ ನಾವು ಯಾವ ರೀತಿ ಜೋಪಾನ ಮಾಡ್ತೀವೋ ಅಷ್ಟು ನಮಗೆ ಅದು ಬಾಳಿಕೆ ಬರುತ್ತೆ. ಈಗ ಶ್ರೀಫಲ ನೀವು ನೋಡಿದ್ರಿ ಹೇಗಿರುತ್ತೆ ಅಂತ, ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದಕ್ಕೂ ಕೂಡ ತೆಂಗಿನಕಾಯಿ ರೇಟೇ ಇರುತ್ತೆ, 30 ರೂಪಾಯಿ 40 ರೂಪಾಯಿಗೆಲ್ಲ ಸಿಗುತ್ತೆ. ಇನ್ನು ಲಕ್ಷ್ಮೀ ಕವಡೆ ನನ್ನ ಹತ್ರ ಇರೋದು ಸ್ವಲ್ಪ ಹಳದಿ ಬಣ್ಣ ಮಿಕ್ಸ್ ಆಗಿರೋ ಥರ ಇದೆ. ಪೂರ್ತಿ ಬಿಳಿ ಬಣ್ಣದ್ದು ಕೂಡ ಸಿಗುತ್ತೆ, ಆದರೆ ಕೆಲವೊಂದು ಕಡೆ ಈ ಪರ್ಪಲ್ ಕಲರಲ್ಲಿ ಸಿಗುತ್ತೆ. ಅಂಥದ್ದನ್ನು ತೊಗೋಬೇಡಿ. ಈ ರೀತಿ ಪೂರ್ತಿ ಬಿಳಿ ಬಣ್ಣ ಅಥವಾ ಪೂರ್ತಿ ಹಳದಿ ಬಣ್ಣದ್ದು ತೊಗೋಬೋದು. ಹಾಗೆ ತಾವರೆ ಬೀಜ ಮತ್ತು ಗುಂಡಡಿಕೆ ನೋಡಿ, ಕೆಲವು ಕಡೆ ಬಿಳಿ ಅಡಿಕೆ ಸಿಗುತ್ತೆ, ಕೆಲವು ಕಡೆ ಬಣ್ಣ ಕಟ್ಟಿರುವಂಥ ಅಡಿಕೆ ಸಿಗುತ್ತೆ. 2ರಲ್ಲಿ ಯಾವುದನ್ನಾದರೂ ಉಪಯೋಗಿಸ್ಬೋದು. ಮತ್ತು ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ, ಅದು ಒಣಗೋಗಿದೆ, ಆದರೂ ಕೂಡ ಅದನ್ನ ನಾವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು. ತುಂಬ ಒಳ್ಳೆಯದು ಧನ ಆಕರ್ಷಣೆ ಮಾಡೋ ಸಲುವಾಗಿ. ಕನಕದಾರ ಸ್ತೋತ್ರದ ಕತೆ ಹೇಳಿ ಅಂತ ಹೇಳಿದ್ದೀರಾ. ಆ ಕತೆ ಹೇಳುವಾಗ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಈಗ ನೀವು ತಾವರೆ ಬೀಜನೂ ಕೂಡ ನೋಡಿದ್ರಿ, ತಾವರೆ ಬೀಜನೂ ಕೂಡ ಇಟ್ಕೋಬೇಕು. ಹಾಗೆ ಗೋಮತಿ ಚಕ್ರ ಈ ರೀತಿ ಇರುತ್ತೆ. ಗೋಮತಿ ಚಕ್ರ ಹಿಂದೆ ಮುಂದೆ 2 ಕಡೆ ಬಿಳಿ ಬಣ್ಣನೇ ಇರುತ್ತೆ. ಆ ಥರದ್ದು ನೋಡಿ ತಗೊಳ್ಳಿ. ಕೆಲವೊಂದು ಕಡೆ ಹಿಂಭಾಗದಲ್ಲಿ ಕಪ್ಪು ಬಣ್ಣ ಇರುತ್ತೆ, ಪರವಾಗಿಲ್ಲ, ಅದನ್ನು ಕೂಡ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಆದಷ್ಟು ಬಿಳಿ ಬಣ್ಣದನ್ನು ನೋಡಿ ತಗೊಳ್ಳಿ. ಮತ್ತು ಇದರಲ್ಲಿ ಚಿಕ್ಕ ಸೈಜ್ದು ಸಿಗುತ್ತೆ, ತುಂಬ ದೊಡ್ಡದು ಗೋಮತಿ ಚಕ್ರಗಳು ಕೂಡ ಸಿಗುತ್ತೆ. ಇದ್ರದ್ದು ರೇಟು ಕೂಡ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ನೋಡಿ ತಗೊಳ್ಳಿ. ನಾನು ಎಲ್ಲ ಸಣ್ಣ ಸಣ್ಣದೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಪೂಜೆಗೆ ಉಪಯೋಗಿಸೋಕ್ಕಾಗಲಿ, ನಾವು ತೆಗೆದಿಟ್ಕೊಳ್ಳೋದಕ್ಕಾಗಲಿ ಪ್ರತಿದಿನ ನಾನೇನು ಇಟ್ಟು ಪೂಜೆ ಮಾಡೋದಿಲ್ಲ. ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡುವಂಥ ಸಂದರ್ಭಗಳಲ್ಲಿ ಇಟ್ಟು ಪೂಜೆ ಮಾಡಿರ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕಂಪಲ್ಸರಿಯಾಗಿ ಇಟ್ಟಿರ್ತೀನಿ. ಹಾಗಾಗಿ ಸ್ವಲ್ಪ ಅದರದ್ದು ರೇಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ಕಡಿಮೆ ಬೆಲೆದೇನೆ ನಾನು ಸಣ್ಣ ಸಣ್ಣ ಗೋಮತಿ ಚಕ್ರಗಳನ್ನ ತೊಗೊಂಡಿದ್ದೀನಿ. ಇನ್ನು ಇದರ ಜೊತೆಗೆ 6 ಲವಂಗ, 6 ಏಲಕ್ಕಿ ಕಾಯಿ ಮತ್ತು 6 ಬಾದಾಮಿ, ಇದಿಷ್ಟನ್ನು ಕೂಡ ಇಡಬೇಕು. ಮತ್ತು ಒಂದು ಸಣ್ಣ ಪಚ್ಚಕರ್ಪೂರನ ಅದ್ರ ಜೊತೆಗೆ ಹಾಕಿ ಒಂದು ಕಪ್ಪಲ್ಲಿ ಅಥವಾ ಒಂದು ಬಟ್ಲಲ್ಲಿ, ಒಂದು ಹಿತ್ತಾಳೆ ಅಥವಾ ಬೆಳ್ಳಿದಾಗಲಿ ಅಥವಾ ಗಾಜಿನ ಬೌಲಾಗಿರಲಿ, ಅದರಲ್ಲಿ ಹಾಕಿ ಲಕ್ಷ್ಮೀ ಕಳಸದ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ. ಹಾಗೆ 2 ಖರ್ಜೂರನೂ ಹಾಕಬೇಕು. ನಾನು ಇದರಲ್ಲಿ ಬಾದಾಮಿ ಮತ್ತು ಖರ್ಜೂರನ ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಅದು ತುಂಬ ದಿನ ನಾವು ಕ್ಯಾಶ್ ಬಾಕ್ಸಲ್ಲಿ ಇಡೋದಕ್ಕಾಗಲ್ಲ. ಹಾಗಾಗಿ ಬಾದಾಮಿ ಖರ್ಜೂರನ ತೆಗೆದು ಏನಾದರೂ ಸ್ವೀಟ್ ರೆಸಿಪಿಗಳನ್ನ ಮಾಡುವಾಗ, ಅಂದರೆ ಸ್ವೀಟ್ ಏನಾದರೂ ಅಡುಗೆಗಳನ್ನ ಮಾಡುವಾಗ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಲವಂಗ ಮಾತ್ರ ಇದ್ರ ಜೊತೆನೇ ಇಟ್ಟಿರ್ತೀನಿ, ಅದಕ್ಕೆ ಆಕರ್ಷಣಾ ಗುಣ ಜಾಸ್ತಿ. ಹಾಗಾಗಿ ಇದ್ರ ಜೊತೆಗೆ ಇಟ್ಟಿರ್ತೀನಿ. ಇನ್ನು ಇದು 9 ಕಾಯಿನ್ಗಳು, ಕುಬೇರ ಯಂತ್ರ ಪೂಜೆ ಮಾಡಿರ್ತೀವಲ್ಲ ಆ 9 ಕಾಯಿನ್ಗಳು.
ಪ್ರತಿ ಸಲ ಪೂಜೆ ಮಾಡುವಾಗ ಇದೇ ಕಾಯಿನನ್ನು ಉಪಯೋಗಿಸ್ತಾ ಇರ್ತೀನಿ. ಮತ್ತು ಪೂಜೆ ಎಲ್ಲ ಆದಮೇಲೆ ವಿಸರ್ಜನೆ ಮಾಡಿ ಆದ ನಂತರ ಆ ಯಂತ್ರದ ಜೊತೆಗೆ ಈ ಕಾಯಿನ್ಗಳನ್ನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇದನ್ನೆಲ್ಲ ಒಟ್ಟಿಗೆ ಒಂದೇ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ನಾವು ಬೇಕಾದರೆ ಒಂದು ಕೆಂಪು ಬಟ್ಟೆನಲ್ಲಿ ಗಂಟು ಕಟ್ಟಿ ಇಟ್ಕೋಬೋದು, ಇಲ್ದಿದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನ ನಾವು ಬೀರುನಲ್ಲಿ ಇಟ್ಕೋಬೋದು. ಪ್ರತಿ ಸಲದ ಪೂಜೆಗೆ ಇದೇ ಕಾಯಿನನ್ನು ತೊಳೆದು ನಾವು ಪೂಜೆ ಮಾಡಿ ಮತ್ತೆ ಆ ಕಾಯಿನನ್ನು ಹೀಗೆ ತೆಗೆದು ನಾವು ಬೀರುನಲ್ಲಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೋಬಹುದು. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಕುಬೇರ ಯಂತ್ರ ಪೂಜೆ ಮಾಡಾದ್ಮೇಲೆ ಆ ಕಾಯಿನನ್ನೆಲ್ಲ ಏನು ಮಾಡಬೇಕು ಅಂತ. ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಒಂದೇ ಥರದ್ದು 9 ಕಾಯಿನು, ₹1 ಆಗಲಿ, ₹2 ಆಗಲಿ ಅಥವಾ ₹5 ಆಗಲಿ, ಒಂದೇ ಥರದ್ದು 9 ಕಾಯಿನ್ ಇಟ್ಕೊಳ್ಳಿ. ಇದೊಂದು ಲಾವಂಚ ಬೇರು. ಇದು ವರಮಹಾಲಕ್ಷ್ಮಿ ಕಳಸಕ್ಕೆ ಹಾಕಿದ್ದಂಥ ಲಾವಂಚ ಬೇರು. 1 ವರ್ಷ ಆಗಿದೆ ಅಲ್ವಾ, ಅದು ತುಂಬ ಒಣಗ್ದಂಗಾಗಿ ಮುಟ್ಟಿದ್ರೆ ಪುಡಿ ಪುಡಿ ಆಗ್ತಾ ಇದೆ. ಯಾಕಂದರೆ ಸ್ವಲ್ಪ ದೊಡ್ಡದು ಲಾವಂಚ ಬೇರನ್ನೇ ಹಾಕಿರ್ತೀನಿ, ಅದೆಲ್ಲ ಪುಡಿ ಪುಡಿಯಾಗಿ ಉದುರಿ ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಈಗ ಇದನ್ನೆಲ್ಲ ಕೂಡ ಹಬ್ಬ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲ ತೆಗೆದಿಟ್ಟು ತೊಳೆದು ಎತ್ತಿಟ್ಕೋಬೇಕು. ಇದರಲ್ಲಿರೋ ಅಂಥ ಒಣಗಿರುವಂಥ ಬೆಟ್ಟದ ನೆಲ್ಲಿಕಾಯಿ, ಏಲಕ್ಕಿಕಾಯಿ, ಲವಂಗ ಮತ್ತು ಲಾವಂಚ ಬೇರು ಇದಿಷ್ಟನ್ನು ನಮ್ಮ ಮನೇಲಿರುವಂಥ ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು, ಅಥವಾ ನಿಮ್ಮ ಜಮೀನುಗಳೇನಾದರೂ ಇದ್ದರೆ ಅಲ್ಲಾದರೂ ಹಾಕಿ ತುಂಬಾ ಒಳ್ಳೆಯದು. ತುಳಸಿ ಗಿಡದ ಪಾಟ್ಗೂ ಕೂಡ ಹಾಕ್ಬೋದು. ಮತ್ತು ಈ ವರ್ಷ ಲಕ್ಷ್ಮಿ ಕೂರಿಸುವಾಗ ಈ ಎಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ ಜೊತೆಗೆ ಕಳಸದ ಒಳಗಡೆ ಲಾವಂಚ ಬೇರನ್ನು ಹಾಕ್ತೀವಿ. ಈ ವಸ್ತುಗಳ ಜೊತೆಗೆ 6 ಲವಂಗ, 6 ಏಲಕ್ಕಿಕಾಯಿ, 6 ಬಾದಾಮಿ, 2 ಖರ್ಜೂರ, ಒಣಗಿದ ಖರ್ಜೂರ, 2 ಒಣಗಿದ ಖರ್ಜೂರನ ಇಡಬೇಕು. ಇದಿಷ್ಟನ್ನು ಒಂದು ಬಟ್ಲಲ್ಲಿ ಹಾಕಿ ಲಕ್ಷ್ಮಿಯ ಬಲಭಾಗ ಅಥವಾ ಎಡಭಾಗದಲ್ಲಿ ಇಡ್ಬೋದು, ಇಟ್ಟು ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಒಂದು ಸಣ್ಣದೊಂದು ಪಚ್ಚಕರ್ಪೂರನ ಹಾಕಬೇಕು, ತುಂಬ ಒಳ್ಳೆಯದು. ಇನ್ನೊಂದು ಬಟ್ಲಲ್ಲಿ 33 ₹5 ಕಾಯಿನ್ಗಳು. ₹5 ಕಾಯಿನೇ ಬೇಕಾ ಅಂತಂದರೆ ತುಂಬ ಒಳ್ಳೆಯದು. ₹5 ಕಾಯಿನ್ ಸೇರಿಸೋದಕ್ಕಾಗಲ್ಲ ಅಂತ ಅನ್ನೋರು ₹1 ಕಾಯಿನಾದರೂ ಸೇರಿಸ್ಕೊಳ್ಳಿ. ಒಟ್ಟಿನಲ್ಲಿ 33 ಕಾಯಿನ್ ಇರಬೇಕು. ಈ ₹5 ಕಾಯಿನ್ ಯಾಕೆ ಹೇಳ್ತೀನಿ ಅಂದರೆ ಇದು ಹಿತ್ತಾಳೆ ಕಾಯಿನ್ ಅಲ್ವಾ, ಹಾಗಾಗಿ ತುಂಬ ಒಳ್ಳೆಯದು ಪೂಜೆಗೆ ಅಂತ ಹೇಳೋದಷ್ಟೇ. ನೀವು ಬೇಕಿದ್ರೆ ₹10, ₹5 ಅಥವಾ ₹1, ₹2. ಕೆಲವರೆಲ್ಲ ಹಳೆಯ ಕಾಯಿನ್ಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಹಳೆಯದು ₹1, ₹2 ಕಾಯಿನ್ಗಳಿದ್ರೆ ಅದನ್ನು ಕೂಡ 33 ಕಾಯಿನನ್ನು ಸೇರಿಸ್ಕೊಳ್ಳಿ. ಇಲ್ಲಿ ದುಡ್ಡು ಲೆಕ್ಕ ಬರೋದಿಲ್ಲ, ಕಾಯಿನ್ ಲೆಕ್ಕ ಬರುತ್ತಷ್ಟೇ. ₹5 33 ಕಾಯಿನ್ ಇರಬೇಕು. ಇದನ್ನು ಕೂಡ ಅಷ್ಟೇ, ನೀವು ಒಂದು ಸಲ ಕಲೆಕ್ಟ್ ಮಾಡಿ ಸೇರಿಸಿ ಇಟ್ಕೊಂಡ್ರೆ ಪ್ರತಿ ವರ್ಷ ಇದು ನಿಮಗೆ ಪೂಜೆಗೆ ಬರುತ್ತೆ. ಅಥವಾ ಬೇರೆ ಬೇರೆ ನೀವು ಲಕ್ಷ್ಮೀ ಪೂಜೆಗಳನ್ನ ಮಾಡುವಾಗಲೂ ಕೂಡ ಪೂಜೆಗಿಟ್ಟು ಅದನ್ನು ತೆಗೆದು ನೀವು ಕ್ಯಾಶ್ ಬಾಕ್ಸ್ಗಳಲ್ಲಿ ನಿಮ್ಮ ಬೀರುಗಳಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಈ ರೀತಿ ದುಡ್ಡನ್ನು ನಾವು ಪೂಜೆ ಮಾಡಿ ಎತ್ತಿಡೋದು ಕೂಡ ಒಳ್ಳೆ ರೀತಿಯಲ್ಲಿ ಧನ ಆಕರ್ಷಣೆ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು 33 ಕಾಯಿನೇ ಯಾಕೆ ಅಂದರೆ 3 + 3 = 6 ಅಲ್ವಾ. 6 ಲಕ್ಕಿ ನಂಬರು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ ಕೂಡ, ಹಾಗಾಗಿ ಹೇಳ್ತಾ ಇದ್ದೀನಿ. 5 ಮತ್ತು 6 ಲಕ್ಕಿ ನಂಬರೇನೆ. 32 ಅಥವಾ 33 ನೀವು ಕಾಯಿನ್ನ ಸೇರಿಸಿಡ್ಬೋದು. ಅಥವಾ ಈಗ ಇಲ್ಲಿರುವಂಥ ವಸ್ತುಗಳು ಕೂಡ ಅಷ್ಟೇ, ನನ್ನ ಹತ್ರ 5 ಇದೆ, ಒಂದು ಮಿಸ್ ಆಗೋಗಿದೆ ಅಂದರೆ ಪರವಾಗಿಲ್ಲ, 5 ಅಥವಾ 6 ಸಂಖ್ಯೆಗಳಲ್ಲಿ ಈ ಎಲ್ಲ ವಸ್ತುಗಳನ್ನು ತಗೊಳ್ಳಿ. ಹಬ್ಬದ ದಿನ ಇದೆಲ್ಲನೂ ಕೂಡ ಇಟ್ಟು ಪೂಜೆ ಮಾಡಬೇಕು. ಈಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೆಲ್ಲ ಯಾವುದ್ಯಾವುದು, ಎಷ್ಟೆಷ್ಟು ತಗೋಬೇಕು ಅಂತೆಲ್ಲ ತಿಳ್ಕೊಂಡ್ರಿ ಅಲ್ವಾ. ಇನ್ನು ಹಬ್ಬ ಎಲ್ಲ ಮುಗಿದ ನಂತರನೂ ಕೂಡ ಅಷ್ಟೇ, ಈ ಎಲ್ಲ ವಸ್ತುಗಳನ್ನು ಹುಷಾರಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಬೀರುನಲ್ಲಿ ಇಟ್ಕೋಬೇಕು, ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೋಬೇಕು. ಇದರೊಳಗಡೆ ಹಾಕಿರೋ ಅಂಥ ಬಾದಾಮಿ ಮತ್ತು ಖರ್ಜೂರನ ತೆಗೆದುಬಿಡಿ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ನೀವು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೋಬೋದು. ಈ ಎಲ್ಲ ವಸ್ತುಗಳನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ. ಅಂದರೆ ಕಾಯಿನನ್ನು ಸಪ್ರೇಟಾಗಿ ಎತ್ತಿಡಬೇಕು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಒಂದು ಬಾಕ್ಸಲ್ಲಾದರೂ ಎತ್ತಿಡಿ, ಅಥವಾ ಒಂದು ಕೆಂಪು ಬಟ್ಟೆನೆಲ್ಲಾದ್ರೂ ಗಂಟು ಕಟ್ಟಿ ಇಡಬೇಕು. ತುಂಬ ಒಳ್ಳೆಯದು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ. ಮತ್ತು ನಾವೀಗ ಆಗಾಗ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಮತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀವಿ, ಆಷಾಢ ಲಕ್ಷ್ಮಿ, ಮಾರ್ಗಶಿರ ಮಹಾಲಕ್ಷ್ಮಿ, ಈ ರೀತಿ ಲಕ್ಷ್ಮೀ ಪೂಜೆಗಳನ್ನು ಮಾಡುವಂಥ ಸಮಯದಲ್ಲಿ ಬೇಕಾದರೆ ನೀವು ಬರೀ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಬೋದು. ಈ 33 ಕಾಯಿನ್ ಮಾತ್ರ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಇಡೋದು. ಹಾಗಾಗಿ ಆ ದಿನ ಪೂಜೆ ಮಾಡಿ ಅಮ್ಮನ ಆಶೀರ್ವಾದದ ಜೊತೆಗೆ ಆ ಕಾಯಿನ್ಗಳನ್ನ ಹಾಗೆ ತೆಗೆದು ನಿಮ್ಮ ಬೀರಿನಲ್ಲಿ ಇಟ್ಕೋಬೇಕು. ಮತ್ತು ಮುಂದಿನ ವರ್ಷ ಆ ಕಾಯಿನನ್ನು ತೆಗೆದು ಚೆನ್ನಾಗಿ ತೊಳೆದು ಮತ್ತು ಇನ್ನೊಂದು ಕಪ್ಪಲ್ಲಿ ಹಾಕಿ ಅದನ್ನು ಪೂಜೆಗಿಡಬೇಕು. ಇದೇ ರೀತಿ ಯಾವುದೇ ಕಾರಣಕ್ಕೂ ಆ ಕಾಯಿನ್ಗಳನ್ನು ಬಳಸೋಕ್ಕೆ ಹೋಗಬೇಡಿ, ಅಂದರೆ ಖರ್ಚು ಮಾಡಬೇಡಿ, ಅದನ್ನು ಹಾಗೆ ಇಟ್ಕೊಳ್ಳಿ. ಯಾವಾಗಲೂ ಮನೇಲಿ ಚಿಲ್ಲರೆ ಕಾಸುಗಳನ್ನು ಸೇರಿಸಿಡ್ಬೇಕಂತೆ. ಜಣ ಅನ್ನೋ ಸೌಂಡು ಕೇಳಿಸ್ತಾ ಇರಬೇಕಂತೆ. ಹಾಗಾಗಿ ಈ ರೀತಿ ಚಿಲ್ಲರೆ ಕಾಸುಗಳನ್ನು ಸೇರಿಸಿಡೋದು ತುಂಬ ಒಳ್ಳೆಯದು. ಈ ರೀತಿ ಕುಬೇರ ಯಂತ್ರ ಪೂಜೆ ಮಾಡಿರೋಂಥ ಕಾಯಿನು ಮತ್ತು 33 ಕಾಯಿನ್ಗಳು ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ.
ಇದಲ್ಲದೆ ಪೂಜೆಗೆ ಅಕ್ಷತೆ, ಗೆಜ್ಜೆ ವಸ್ತ್ರ, ದೀಪದ ಬತ್ತಿ, ಹೊಸದಾಗಿ ಅರಿಶಿನ, ಕುಂಕುಮ, ಗಂಧ ಇದನ್ನೆಲ್ಲ ಕೂಡ ನೀವು ಸಿದ್ಧ ಮಾಡಿ ಇಟ್ಕೋಬೇಕು. ವೀವರ್ಸ್ ಒಬ್ಬರು ನಮ್ಮ ಹತ್ರ ಗೆಜ್ಜೆ ವಸ್ತ್ರ, ದೀಪದ ಬತ್ತಿ ಎಲ್ಲ ಸಿಗುತ್ತೆ ಅಂತ ಕಮೆಂಟ್ ಹಾಕ್ತೀರಾ. ಆದರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳಿದ್ರೆ ನೀವು ಏನೂ ರಿಪ್ಲೈ ಮಾಡ್ತಾ ಇಲ್ಲ. ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಲ್ಲದೆ ಕೆಲವರು ನಂಬರ್ ಕೊಡಿ ಮಾತಾಡಬೇಕು ಅಂತ ಕೇಳ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಬರ್ಬೋದು. ಗೆಳತಿ ಫ್ಯಾಷನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಅಲ್ಲಿ ನೀವು ಬಂದು ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಏನೇ ಇದ್ರೂ ಕೂಡ ನೀವು ವಾಯ್ಸ್ ಮೆಸೇಜ್ ಹಾಕಿದ್ರೆ ನಾನು ಕೂಡ ನಿಮಗೆ ವಾಯ್ಸ್ ಮೆಸೇಜಲ್ಲಿ ಫುಲ್ ಡೀಟೇಲನ್ನು ಹೇಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆಯೇ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಬೇರೆಯವರು ನಮಗೆ ಕೊಟ್ಟಿರುವಂಥ ಅರಿಶಿನ ಕುಂಕುಮದ ಪ್ಯಾಕೆಟ್ಗಳು ಮತ್ತು ಮಡ್ಲಕ್ಕಿಯ ಗೌರಿ ಸಾಮಾನುಗಳು, ಬಳೆಗಳು ಇದನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಹೋಗಿ ಬರ್ಲಾ?